ಸ್ನೇಹಿತರೆ ನಮಸ್ತೆ, ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ. ಗೆಳೆಯರೇ, ಪರ್ಷಿಯನ್ ಕೊಲ್ಲಿಯ ಆಗ್ನೇಯ ಕರಾವಳಿಗೆ ಆತುಕೊಂಡಿರುವ ದುಬೈ ಎಂಬ ಮಾಯಾಂಗನೆಯಂತಹ ನಗರವಿದೆಯಲ್ಲ, ಇದು ಭೂಮಿ ಮೇಲಿನ ಸ್ವರ್ಗ. ಅರಬ್ಬರು ಮರಳುಗಾಡಿನಲ್ಲಿ ಕಟ್ಟಿ ನಿಲ್ಲಿಸಿರುವ ಈ ವೈಭವೋಪೇತ ಮಹಾನಗರ ಜಗತ್ತಿನ ಹಣವಂತರನ್ನೆಲ್ಲ ಸೂಜಿಗಲಿನಂತೆ ಸೆಳೆಯುತ್ತದೆ. ಇಲ್ಲಿ ಏನಿಲ್ಲ, ಎಲ್ಲವೂ ಇದೆ. ಮೋಜು ಮಸ್ತಿ ಐಷಾರಾಮಿ ಜೀವನಕ್ಕೆ ಮತ್ತೊಂದು ಹೆಸರೇ ಈ ದುಬೈ. ಇದೊಂದು ಮಾಯಾಲೋಕ. ಇಂದ್ರಲೋಕವನ್ನು ನಾವು ಪುರಾಣ ಕಥೆಗಳ ವರ್ಣನೆಯಲ್ಲಿ ಕೇಳಿ ಕಲ್ಪಿಸಿಕೊಂಡಿದ್ದೇವೆ. ಆದರೆ ಈ ದುಬೈ ನೋಡಿದ ಮೇಲೆ ನಾವು ಕಲ್ಪಿಸಿಕೊಂಡ ಇಂದ್ರಲೋಕ ಇದೇ ಅಲ್ಲವಾ ಅನಿಸೋದು ಸುಳ್ಳಲ್ಲ. ಇಂತಹುದೇ ಸುರಲೋಕದಲ್ಲಿ ಆಗ ದೇವಾನು ದೇವತೆಗಳೆಲ್ಲ ಇರುತ್ತಿದ್ದರೇನೋ. ಈಗ ಇಡೀ ವಿಶ್ವದ ಧನವಂತರೆಲ್ಲ ದುಬೈ ಎಂಬ ಸ್ವರ್ಗದಲ್ಲಿದ್ದಾರೆ. ಇಲ್ಲೊಂದು ಮನೆ ಇರಲಿ, ಕಚೇರಿ ಇರಲಿ ಎಂದು ಬಯಸುತ್ತಿದ್ದಾರೆ. ಬಹುತೇಕ ಸ್ಟಾರ್ ಸೆಲೆಬ್ರಿಟಿಗಳು, ಖ್ಯಾತ ಕ್ರೀಡಾಪಟುಗಳು, ಉದ್ಯಮಿಗಳು, ವಿವಿಧ ಕ್ಷೇತ್ರಗಳಲ್ಲಿ ಹೆಸರು ಮಾಡಿದ, ಪ್ರಮುಖವಾಗಿ ಹಣ ಮಾಡಿದ ಜನ ಐಷಾರಾಮಿ ಜೀವನಕ್ಕಾಗಿ ದುಬೈ ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ. ತಮ್ಮ ಕುಟುಂಬಗಳನ್ನು ಇಲ್ಲಿ ಸೆಟಲ್ ಮಾಡುತ್ತಿದ್ದಾರೆ. ಜಗತ್ತನ್ನೆಲ್ಲ ಸುತ್ತುವ ಅವರು ಎಲ್ಲೇ ಇದ್ದರೂ ವಾರಾಂತ್ಯಕ್ಕೆ ದುಬೈ ತಲುಪಿ ಕುಟುಂಬದ ಜೊತೆ ಸೇರಿಕೊಳ್ಳುತ್ತಾರೆ. ನಿರಮ್ಮಳವಾದ 7 ಸ್ಟಾರ್ ಜೀವನ ಕಳೆಯುತ್ತಾರೆ. ಜಗತ್ತಿನ ಶ್ರೀಮಂತರೆಲ್ಲ ಇಲ್ಲೇ ಇರಲಿ, ಇಲ್ಲಿಗೆ ಬರಲಿ ಎಂದು ದುಬೈ ದೊರೆಗಳು ಬಯಸುತ್ತಾರೆ. ಬಂಡವಾಳ ಹೂಡಿಕೆ ಮಾಡಲು ಸಿದ್ಧವಿರುವ ಯಾರಿಗೇ ಆದರೂ ಕರೆದು ಗೋಲ್ಡನ್ ವೀಸಾ ಕೊಡುತ್ತಾರೆ. ಇಲ್ಲಿಂದಲೇ ಬಿಸ್ನೆಸ್ ಮಾಡಿ ಎನ್ನುತ್ತಾರೆ. ಐಷಾರಾಮಿ ವಿಲ್ಲಾಗಳನ್ನು ಕಟ್ಟಿ ಮಾರಾಟ ಮಾಡುತ್ತಾರೆ. ವಿಶ್ವದ ಧನಿಕರು, ಉದ್ಯಮಿಗಳ ಪಟ್ಟಿ ಮಾಡಿ ಅವರಲ್ಲಿಗೆ ಹೋಗಿ ಜಗತ್ತಿನಾದ್ಯಂತ ನಿಮ್ಮ ಉದ್ಯಮ ಬೆಳೆಸಲು ದುಬೈಗೆ ಬನ್ನಿ, ವರ್ಲ್ಡ್ ಕ್ಲಾಸ್ ಜೀವನ ಅನುಭವಿಸಲು ದುಬೈನಲ್ಲೇ ವಾಸ ಮಾಡಿ ಎಂದು ಆಫರ್ ಕೊಡುತ್ತಾರೆ. ಅದಕ್ಕೆ ತಕ್ಕನಾಗಿಯೇ ಜಾಗತಿಕ ಮಟ್ಟದ ಮೂಲ ಸೌಕರ್ಯಗಳೊಂದಿಗೆ ದುಬೈಯನ್ನು ನಿರ್ಮಿಸಿದ್ದಾರೆ. ಅಲ್ಲಿನ ಸುರಕ್ಷತೆಯ ವಾತಾವರಣ, ಸಮಸ್ಯೆಗಳೇ ಇಲ್ಲದ ಮೆಟ್ರೋಪಾಲಿಟನ್ ಪರಿಸರ, ವಿಲಾಸಯುತ ಜೀವನ, ಸುಖಭೋಗದ ಸವಲತ್ತುಗಳಿಗೆ ಮನಸೋತು ಶ್ರೀಮಂತರೆಲ್ಲ ಇಲ್ಲಿ ನೆಲೆಗೊಳ್ಳುತ್ತಿದ್ದಾರೆ. ಲಕ್ಸುರಿ ಪ್ಲಾಟ್, ವಿಲ್ಲಾಗಳನ್ನು ಕೊಂಡು ಲ್ಯಾವಿಶ್ ಲೈಫ್ ಲೀಡ್ ಮಾಡುತ್ತಿದ್ದಾರೆ. ಭೂಮಿಯ ಮೇಲಿನ ಸ್ವರ್ಗದಲ್ಲಿರಲು ಯಾರು ಬೇಡ ಅನ್ನುತ್ತಾರೆ ಹೇಳಿ? ಅದು ಸಂಪತ್ತು, ಹಣಕಾಸು ಶಕ್ತಿ ಇರುವಾಗ. ಹೀಗಾಗಿಯೇ ಪ್ರಪಂಚದ ಹಣವಂತರೆಲ್ಲ ಇಲ್ಲಿ ಜಮಾಯಿಸಿದ್ದಾರೆ. ಗಗನಚುಂಬಿ ಕಟ್ಟಡಗಳು, ಪ್ರತಿಷ್ಠಿತ ಬಿಸ್ನೆಸ್ ಸೆಂಟರ್ಗಳಲ್ಲಿ ತಮ್ಮ ಉದ್ಯಮದ ಕಚೇರಿ ತೆರೆದಿದ್ದಾರೆ. ವಿಶ್ವದಲ್ಲೇ ಅತಿ ಐಷಾರಾಮಿಯಾಗಿರುವ ಫಾರ್ಮ್ ಜುಮೈರಾದ ವಿಲ್ಲಾಗಳಲ್ಲಿ ನೆಲೆಸಿದ್ದಾರೆ. ಡೌನ್ ಟೌನ್, ಡ್ಯಾನೂಬ್ ಸಿಟಿಯ ಪ್ಲಾಟ್ಗಳಲ್ಲಿ ವಾಸಿಸುತ್ತಿದ್ದಾರೆ. ನಮ್ಮ ಭಾರತದ ಸಾವಿರಾರು ಮಂದಿ ಹಣವಂತರು, ಆಗರ್ಭ ಶ್ರೀಮಂತರು ಕೂಡ ದುಬೈಗೆ ಬಂದು ನೆಲೆಸಿದ್ದಾರೆ. ದುಬಾರಿ ಪ್ಲಾಟ್, ವಿಲ್ಲಾಗಳನ್ನು ಕೊಂಡು ಸಂಸಾರವನ್ನು ಶಿಫ್ಟ್ ಮಾಡಿದ್ದಾರೆ. ಬಾಲಿವುಡ್ ಸ್ಟಾರ್ಗಳು, ಉದ್ಯಮಿಗಳು, ಕ್ರೀಡಾಪಟುಗಳಿಗೆ ಈಗ ದುಬೈ ನಗರವೇ ಸ್ವಂತ ಊರಾಗಿ ಹೋಗಿದೆ. ಕರ್ನಾಟಕದ ನೂರಾರು ಮಂದಿ ಸೆಲೆಬ್ರಿಟಿಗಳು, ಉದ್ಯಮಿಗಳು ಕೂಡ ಇಲ್ಲಿ ಮನೆ ಖರೀದಿಸಿ ವಾಸಿಸುತ್ತಿದ್ದಾರೆ. ಬಿಸ್ನೆಸ್ ಕಚೇರಿ ತೆರೆದಿದ್ದಾರೆ. ಯಾರೆಲ್ಲ ದುಬೈನಲ್ಲಿದ್ದಾರೆ, ಯಾರೆಲ್ಲ ಕುಟುಂಬಗಳನ್ನು ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ, ಇಲ್ಲಿ ಅವರ ಐಷಾರಾಮಿ ಜೀವನ ಹೇಗಿದೆ? ಈ ಎಲ್ಲ ಕುತೂಹಲಕಾರಿ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಕಂಡುಕೊಳ್ಳೋಣ ಬನ್ನಿ. ಅದಕ್ಕೂ ಮುನ್ನ ತಮ್ಮಲ್ಲೊಂದು ಮನವಿ, ನೀವು ನೀತಿ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಮಾಡಿ, ನಮ್ಮನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ. ಸ್ನೇಹಿತರೆ, ಬಾಲಿವುಡ್ನ ನಟ ನಟಿಯರು ದುಬೈಯನ್ನೇ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಮುಂಬೈನ ಒತ್ತಡದ ಜೀವನದಿಂದ ಮುಕ್ತರಾಗಲು ವರ್ಷದ ಅತಿ ಹೆಚ್ಚಿನ ದಿನಗಳನ್ನು ಇಲ್ಲಿ ಕಳೆಯುತ್ತಾರೆ. ಶೂಟಿಂಗ್, ಇತರೆ ಕೆಲಸಗಳು ಇದ್ದಾಗ ಮಾತ್ರ ಮುಂಬೈಗೆ ಬರುತ್ತಾರೆ. ನಿಮಗೆ ಗೊತ್ತಿಲ್ಲದಿರಬಹುದು, ಮುಂಬೈನಿಂದ ಪ್ರತಿನಿತ್ಯ 20ಕ್ಕೂ ಹೆಚ್ಚು ವಿಮಾನಗಳು ದುಬೈಗೆ ನೇರ ಹಾರಾಟ ನಡೆಸುತ್ತವೆ. ಬೆಂಗಳೂರಿನಿಂದ 10ಕ್ಕೂ ಹೆಚ್ಚು ಫ್ಲೈಟ್ಗಳು ಕಾರ್ಯಾಚರಣೆ ಮಾಡುತ್ತವೆ. ಎಲ್ಲ ವಿಮಾನಗಳು ಸದಾ ಬರ್ತಿ. ಇದಕ್ಕೆ ಕಾರಣ ದುಬೈಗೆ ನಿತ್ಯ ಹೋಗಿ ಬರುವವರ ಸಂಖ್ಯೆ ನಿರಂತರವಾಗಿ ಹೆಚ್ಚಳವಾಗುತ್ತಿರುವುದು. ಬಾಲಿವುಡ್ ಸ್ಟಾರ್ಗಳ ವಿಚಾರಕ್ಕೆ ಬರುವುದಾದರೆ ಬಹುತೇಕರು ಅಲ್ಲಿ ಕಾಯಮ್ಮಾಗಿ ನೆಲೆಸಿದ್ದಾರೆ. ಅವರ ಕುಟುಂಬಗಳು ಅಲ್ಲಿಯೇ ಇವೆ. ನಟ ಶಾರುಖ್ ಖಾನ್ ದುಬೈನ ಅತ್ಯಂತ ಪ್ರತಿಷ್ಠಿತ ವಸತಿ ಪ್ರದೇಶ ಫಾರ್ಮ್ ಜುಮೈರಾದಲ್ಲಿ ಐಷಾರಾಮಿ ವಿಲ್ಲಾ ಹೊಂದಿದ್ದಾರೆ. ಜನ್ನತ್ ಹೆಸರಿನ ಈ ಅರಮನೆಯಲ್ಲಿ ಅವರು ವಿಶ್ರಾಂತ ದಿನಗಳನ್ನು ಕಳೆಯುತ್ತಾರೆ. ಇದೇ ಫಾರ್ಮ್ ಜುಮೈರಾದ ಗಲ್ಫ್ ಎಸ್ಟೇಟ್ನಲ್ಲಿ ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರೈ ದಂಪತಿ ವೈಭವೋಪೇತ ವಿಲ್ಲಾ ಹೊಂದಿದ್ದಾರೆ. ಬಿಡುವಿನ ದಿನಗಳನ್ನು ಅವರು ಇಲ್ಲಿಯೇ ಕಳೆಯುತ್ತಾರೆ. ಸಲ್ಮಾನ್ ಖಾನ್ ಗಗನಚುಂಬಿ ಕಟ್ಟಡಗಳ ಪ್ರದೇಶವಾದ ಡೌನ್ ಟೌನ್ನ ಬುರ್ಜ್ ಖಲೀಫಾ ಸಮೀಪ ಲಕ್ಸುರಿ ಅಪಾರ್ಟ್ಮೆಂಟ್ ಹೊಂದಿದ್ದಾರೆ. ಅನಿಲ್ ಕಪೂರ್ ಎಮಿರೇಟ್ ಹಿಲ್ಸ್ ಮತ್ತು ಡ್ಯಾನೂಬ್ ಸಿಟಿ ಎರಡೂ ಕಡೆ ಪ್ಲಾಟ್ ಹೊಂದಿದ್ದಾರೆ. ವಿವೇಕ್ ಒಬೆರಾಯ್ ಅದ್ಭುತ ಪರಿಸರ ಹೊಂದಿರುವ ಮೆಡೋಸ್ ಏರಿಯಾದಲ್ಲಿ ದುಬಾರಿ ವಿಲ್ಲಾ ಹೊಂದಿದ್ದಾರೆ.
ಕರ್ನಾಟಕದ ಖ್ಯಾತ ರಾಜಕಾರಣಿಯಾಗಿದ್ದ ದಿವಂಗತ ಜೀವರಾಜ್ ಆಳ್ವಾ ಪುತ್ರಿಯನ್ನು ವಿವಾಹವಾಗಿರುವ ವಿವೇಕ್ ಒಬೆರಾಯ್ ಪತ್ನಿಯೊಂದಿಗೆ ಇಲ್ಲೇ ನೆಲೆಸಿದ್ದಾರೆ. ಸಂಜಯ್ ದತ್ ತಮ್ಮ ಪತ್ನಿ ಮಾನ್ಯತಾ ಮತ್ತು ಇಬ್ಬರು ಮಕ್ಕಳೊಂದಿಗೆ ಫಾರ್ಮ್ ಜುಮೈರಾ ಪ್ರದೇಶದ ಲಕ್ಸುರಿ ವಿಲ್ಲಾದಲ್ಲಿ ಕಾಯಮ್ಮಾಗಿ ನೆಲೆಸಿದ್ದಾರೆ. ಮುಂಬೈಗೆ ಇಲ್ಲಿಂದಲೇ ಓಡಾಡುತ್ತಾರೆ. ಸೋನು ಸೂದ್ಗೆ ಇಂಟರ್ನ್ಯಾಷನಲ್ ಸಿಟಿ ಬಳಿಯ ಡ್ಯಾನು ಪ್ರಾಜೆಕ್ಟ್ನಲ್ಲಿ ಪ್ಲಾಟ್ ಇದೆ. ತಮಿಳು ಮೂಲದ ನಟ ಆರ್ ಮಾಧವನ್ ಸಂಸಾರ ಸಮೇತ ದುಬೈನಲ್ಲಿ ಬೀಡುಬಿಟ್ಟಿದ್ದಾರೆ. ಈಜುಪಟುವಾಗಿರುವ ತನ್ನ ಮಗನ ತರಬೇತಿಗೆ ಇಲ್ಲಿ ವರ್ಲ್ಡ್ ಕ್ಲಾಸ್ ಸೌಲಭ್ಯ ಇದೆ ಎನ್ನುವ ಅವರು ಲಕ್ಸುರಿ ಏರಿಯಾ ಅನಿಸಿಕೊಂಡಿರುವ ಮಾಡರ್ನ್ ರೆಸಿಡೆನ್ಸ್ನಲ್ಲಿ ವಾಸವಾಗಿದ್ದಾರೆ. ಸ್ಟಾರ್ ದಂಪತಿ ಕರಣ್ ಕುಂದ್ರಾ ಮತ್ತು ತೇಜಸ್ವಿ ಪ್ರಕಾಶ್ ಡ್ಯಾನೂಬ್ನ ಸ್ಕೈ 2 ಟವರ್ನಲ್ಲಿ ಮನೆ ಮಾಡಿಕೊಂಡಿದ್ದಾರೆ. ರಾಖಿ ಸಾವಂತ್ ಕೂಡ ಇದೇ ಅಪಾರ್ಟ್ಮೆಂಟ್ನ ನಿವಾಸಿ. ನಟಿ ಮಾಜಿ ವಿಶ್ವಸುಂದರಿ ಸುಷ್ಮಿತಾ ಸೇನ್ ದುಬೈನ ಅತ್ಯಂತ ದುಬಾರಿ ಬ್ಯುಸಿನೆಸ್ ಬೇಯಲ್ಲಿರುವ ಡ್ಯಾನೂಬ್ ಪ್ರಾಪರ್ಟೀಸ್ನಲ್ಲಿ ಅಪಾರ್ಟ್ಮೆಂಟ್ ಹೊಂದಿದ್ದಾರೆ. ಖ್ಯಾತ ಗಾಯಕ ಸೋನು ನಿಗಮ್ ದುಬೈಯನ್ನೇ ತಮ್ಮ 2ನೇ ಮನೆಯಾಗಿಸಿಕೊಂಡಿದ್ದಾರೆ. ಕೆಲಸವಿದ್ದಾಗ ಮಾತ್ರ ಮುಂಬೈನಲ್ಲಿರುವ ಆತ ಬಿಡುವು ಸಿಕ್ಕ ಕೂಡಲೇ ದುಬೈಗೆ ಹಾರುತ್ತಾರೆ. ಇಲ್ಲಿನ ಹಿಲ್ಸ್ ಎಸ್ಟೇಟ್ನಲ್ಲಿ ಆತನಿಗೆ ಸುಂದರವಾದ ಮನೆ ಇದೆ. ಸುತ್ತಲೂ ನೀರಿನಿಂದ ಆವೃತವಾದ ಮನಮೋಹಕ ಪಲಾಜೋ ವಸಾಚೆಯಲ್ಲಿ ಮಾದಕ ನಟಿ ಮಲೈಕಾ ಅರೋರಾ ವಸತಿ ಇದೆ. ಆಕೆಯು ಇಲ್ಲೇ ಸೆಟಲ್ ಆಗಿದ್ದಾಳೆ. ಕನ್ನಡತಿ ಕುಡ್ಲದ ಚೆಲುವೆ ಶಿಲ್ಪಾ ಶೆಟ್ಟಿ ಮತ್ತು ರಾಜ್ ಕುಂದ್ರಾ ದಂಪತಿ ಫಾರ್ಮ್ ಜುಮೈರಾದಲ್ಲಿ ದುಬಾರಿ ವಿಲ್ಲಾ ಹೊಂದಿದ್ದಾರೆ. ಅವರ ಕುಟುಂಬ ಕೆಲ ವರ್ಷಗಳಿಂದ ಇಲ್ಲಿಯೇ ವಾಸಿಸುತ್ತಿದೆ. ತೆಲುಗಿನ ಖ್ಯಾತ ನಟ ರಾಣಾ ದಗ್ಗುಬಾಟಿ ದುಬೈನ ಸ್ಟುಡಿಯೋ ಸಿಟಿ ಬಳಿಯ ಗ್ಲಿಟ್ಸ್ ಬೈ ಡ್ಯಾನೂಬ್ನಲ್ಲಿ ಅಪಾರ್ಟ್ಮೆಂಟ್ ಹೊಂದಿದ್ದಾರೆ. ಕಮಲ್ ಆರ್ ಖಾನ್, ಅರ್ಜುನ್ ಕಪೂರ್, ಕೃತಿ ಸೋನಾನ್, ಜಾನ್ವಿ ಕಪೂರ್ ಸೇರಿದಂತೆ ಬಾಲಿವುಡ್ ಮಂದಿಯ ಸಂತೆಯೇ ಇಲ್ಲಿ ನೆರೆದಿದೆ. ಎಲ್ಲರೂ ಗೋಲ್ಡನ್ ವೀಸಾ ತೆಗೆದುಕೊಂಡು ಇಲ್ಲಿನ ನಿವಾಸಿಗಳಾಗಿದ್ದಾರೆ. ಭಾರತದ ಯಾವೆಲ್ಲ ಉದ್ಯಮಿಗಳು, ಕನ್ನಡದ ಸೆಲೆಬ್ರಿಟಿಗಳು, ಖ್ಯಾತ ಕ್ರೀಡಾಪಟುಗಳು ದುಬೈಗೆ ಶಿಫ್ಟ್ ಆಗಿದ್ದಾರೆ? ಮುಂದಿನ ಭಾಗದಲ್ಲಿ ತಿಳಿಯೋಣ ಬನ್ನಿ. ಮಿತ್ರರೇ, ಇಂಡಿಯಾದ ಬಹುತೇಕ ಉದ್ಯಮಿಗಳು ದುಬೈನ ಪ್ರತಿಷ್ಠಿತ ಬುರ್ಜ್ ಖಲೀಫಾ, ಇಂಟರ್ನ್ಯಾಷನಲ್ ಸಿಟಿ, ಫೈನಾನ್ಷಿಯಲ್ ಸೆಂಟರ್ನಲ್ಲಿ ತಮ್ಮ ಕಚೇರಿಗಳನ್ನು ಹೊಂದಿದ್ದಾರೆ. ಅಲ್ಲಿನ ಲಕ್ಸುರಿ ಏರಿಯಾಗಳಲ್ಲಿ ವಿಲ್ಲಾಗಳನ್ನು ಖರೀದಿಸಿದ್ದಾರೆ. ರಿಲಯನ್ಸ್ನ ಮುಖೇಶ್ ಅಂಬಾನಿ ಫಾರ್ಮ್ ಜುಮೈರಾದಲ್ಲಿ 640 ಕೋಟಿ ರೂಪಾಯಿ ಮೌಲ್ಯದ ವಿಲ್ಲಾ ಹೊಂದಿದ್ದಾರೆ. ಗೌತಮ್ ಅದಾನಿಯಿಂದ ಹಿಡಿದು ಕುಮಾರಮಂಗಲಂ ಬಿರ್ಲಾವರೆಗೆ, ಸುನೀಲ್ ಮಿತ್ತಲ್ ಅವರಿಂದ ಆರಂಭವಾಗಿ ಸಾವಿತ್ರಿ ಜಿಂದಾಲ್ವರೆಗೆ ಪ್ರತಿಯೊಬ್ಬರಿಗೂ ದುಬೈನಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಬಿಸ್ನೆಸ್ಗಳಿವೆ. ಖ್ಯಾತ ಟೆನ್ನಿಸ್ ಆಟಗಾರ ಮಹೇಶ್ ಭೂಪತಿ ಮತ್ತು ಮಾಜಿ ವಿಶ್ವಸುಂದರಿ ಲಾರಾ ದತ್ತ ದಂಪತಿ ಬುರ್ಜ್ಮನ್ ಟವರ್ ಬಳಿಯ ಅಪಾರ್ಟ್ಮೆಂಟ್ನಲ್ಲಿ ವಾಸವಿದ್ದಾರೆ. ಲಾರಾ ದತ್ತ ದುಬೈಯನ್ನು ತಮ್ಮ 2ನೇ ಮನೆ ಎಂದು ಆಗಾಗ ಹೇಳಿಕೊಳ್ಳುತ್ತಿರುತ್ತಾರೆ. ಮತ್ತೊಬ್ಬ ಟೆನ್ನಿಸ್ ಆಟಗಾರ್ತಿ ಸಾನಿಯಾ ಮಿರ್ಜಾ ಕೂಡ ಫಾರ್ಮ್ ಜುಮೈರಾದಲ್ಲಿದ್ದಾರೆ. ಪತಿ ಶೋಯಬ್ ಮಲಿಕ್ನಿಂದ ವಿಚ್ಛೇದನ ಪಡೆದ ನಂತರ ಪುತ್ರ ಇಜಾನ್ ಜೊತೆ ಆಕೆ ಇಲ್ಲಿ ವಾಸವಿದ್ದಾಳೆ. ಭಾರತದ ಖ್ಯಾತ ಲೇಖಕ ಚೇತನ್ ಭಗತ್ ಇತ್ತೀಚೆಗೆ ದುಬೈನ ಮರೀನಾ ಏರಿಯಾದಲ್ಲಿ ಮನೆ ಖರೀದಿಸಿದ್ದಾರೆ. ಇಲ್ಲಿನ ಶಾಂತ ಪರಿಸರ ನನ್ನ ಬರವಣಿಗೆಗೆ ಹೇಳಿ ಮಾಡಿಸಿದಂತಿದೆ ಎಂದು ಅವರು ಹೇಳಿಕೊಂಡಿದ್ದಾರೆ. ಇನ್ನು ಕನ್ನಡಿಗರ ವಿಚಾರಕ್ಕೆ ಬರೋಣ. ಇದು ವೆರಿ ಇಂಟ್ರೆಸ್ಟಿಂಗ್. ಬೆಂಗಳೂರು ಮೂಲದ ಬಾಲಿವುಡ್ ನಟಿ ದೀಪಿಕಾ ಪಡುಕೋಣೆ ದುಬೈನ ಅತಿ ಲಕ್ಸುರಿ ಡ್ಯಾಮ್ಯಾಕ್ ಐಲ್ಯಾಂಡ್ನಲ್ಲಿ 7 ಬೆಡ್ರೂಮ್ಗಳ ಹೈರೇಟೆಡ್ ವಿಲ್ಲಾ ಹೊಂದಿದ್ದಾರೆ. ಪತಿ ರಣವೀರ್ ಸಿಂಗ್ ಮತ್ತು ಮಗಳು ದುವಾ ಜೊತೆ ವೆಕೇಷನ್ ದಿನಗಳನ್ನು ಆಕೆ ಇಲ್ಲಿ ಕಳೆಯುತ್ತಾಳೆ. ಮಾಜಿ ಕ್ರಿಕೆಟಿಗ ಕೊಡಗು ಮೂಲದ ರಾಬಿನ್ ಉತ್ತಪ್ಪ ಅರೇಬಿಯನ್ ರಾಂಚೆಸ್ ಪ್ರದೇಶದಲ್ಲಿ ಬೆಲೆ ಬಾಳುವ ವಿಲ್ಲಾ ಹೊಂದಿದ್ದಾರೆ. ಲಕ್ಸುರಿಯಾಗಿರುವ ಈ ಮನೆ 5 ಬೆಡ್ರೂಮ್, ಬ್ಯಾಕ್ ಯಾರ್ಡ್, ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ ಹೊಂದಿದೆ. ಮಾಜಿ ಟೆನ್ನಿಸ್ ಆಟಗಾರ್ತಿಯೂ ಆದ ಪತ್ನಿ ಶೀತಲ್ ಗೌತಮ್ ಮತ್ತು 2 ಮಕ್ಕಳೊಂದಿಗೆ ಅವರು ಇಲ್ಲಿಯೇ ನೆಲೆ ನಿಂತಿದ್ದಾರೆ. ಮತ್ತೊಬ್ಬ ಖ್ಯಾತ ಕ್ರಿಕೆಟಿಗ ಮಾಗಡಿ ತಾಲೂಕಿನ ಕುವರ KL ರಾಹುಲ್ ಕೂಡ ದುಬೈನ ಡೌನ್ಟೌನ್ನಲ್ಲಿ ಅಪಾರ್ಟ್ಮೆಂಟ್ ಹೊಂದಿದ್ದಾರೆ. ಬೆಂಗಳೂರು ಡಾನ್ ಆಗಿದ್ದ ಮುತ್ತಪ್ಪ ರೈ ಬಹು ಹಿಂದೆಯೇ ದುಬೈನಲ್ಲಿ ನೆಲೆಸಿದ್ದರು. ಅಲ್ಲಿ ಅವರಿಗೆ ಸ್ವಂತ ಮನೆಯೂ ಇತ್ತು. ಈಗ ಅವರ ಪುತ್ರ ರಿಕ್ಕಿ ರೈ ಅದನ್ನು ಇಟ್ಟುಕೊಂಡಿದ್ದಾರಾ, ಮಾರಾಟ ಮಾಡಿದ್ದಾರಾ ಮಾಹಿತಿ ಇಲ್ಲ. ನಟ ಯಶ್ ಪ್ರತಿಷ್ಠಿತ ಫಾರ್ಮ್ ಜುಮೈರಾದಲ್ಲಿ ಐಷಾರಾಮಿ ವಿಲ್ಲಾ ಹೊಂದಿದ್ದಾರೆ ಎನ್ನಲಾಗುತ್ತಿದೆ. ಇದಕ್ಕೆ ಸಂಬಂಧಿಸಿದ ವಿಡಿಯೋ ಒಂದು ಹರಿದಾಡುತ್ತಿದೆ. ಆದರೆ ಈ ಬಗ್ಗೆ ಖಚಿತವಾದ ಸುದ್ದಿ ಇಲ್ಲ. ಹಾಗೆಯೇ DCM DK ಶಿವಕುಮಾರ್ ದುಬೈನಲ್ಲಿ ಬೆಲೆ ಬಾಳುವ ಮನೆ ಹೊಂದಿದ್ದಾರೆ. ಅವರೇ ಈ ಬಗ್ಗೆ ಹೇಳಿಕೊಂಡಿರುವ ಆಡಿಯೋವೊಂದನ್ನು BJPಯವರು ಬಿಡುಗಡೆ ಮಾಡಿದ್ದರು. DKಶಿ ಮಾತ್ರ ಈವರೆಗೂ ಇದರ ಬಗ್ಗೆ ಅಧಿಕೃತವಾಗಿ ತುಟಿ ಬಿಚ್ಚಿಲ್ಲ. ಅವರ ಪಾಲುದಾರಿಕೆ ಇದೆ ಎನ್ನಲಾಗುವ ಶೋಭಾ ಡೆವಲಪರ್ಸ್ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಮಾಡುತ್ತಿದೆ.
ಸಚಿವ KJ ಜಾರ್ಜ್ ಪುತ್ರ ಬಿಸ್ನೆಸ್ ಮನ್ ರಾಣಾ ಜಾರ್ಜ್ ದುಬೈನಲ್ಲಿ ವ್ಯಾಪಾರ ವ್ಯವಹಾರ ಹೊಂದಿದ್ದಾರೆ. ಅವರ ವಸತಿಯೂ ಇಲ್ಲಿದೆ. ಶಿವಾಜಿನಗರ ವಾಸಿ ಪ್ರಿಸ್ಟೇಜ್ ಗ್ರೂಪ್ನ ಇರ್ಫಾನ್ ರಜಾಕ್ ಅರಬ್ಬರ ನಾಡಿನಲ್ಲಿ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿ ನಿಲ್ಲಿಸಿದ್ದಾರೆ. ಅವರ ಸಾವಿರಾರು ಕೋಟಿ ಪ್ರಾಜೆಕ್ಟ್ಗಳು ಇಲ್ಲಿವೆ. ಮತ್ತೊಬ್ಬ ಕನ್ನಡಿಗ ಕೊಪ್ಪ ಮೂಲದ ಉದ್ಯಮಿ ಬ್ರಿಗೇಡ್ ಗ್ರೂಪ್ನ ಚೇರ್ಮನ್ ಜೈಶಂಕರ್ ಕೂಡ ದುಬೈನಲ್ಲಿ ಭರ್ಜರಿ ರಿಯಲ್ ಎಸ್ಟೇಟ್ ನಡೆಸುತ್ತಾರೆ. ದುಬೈನ ಶೇಖ್ಗಳು ಶೇಕ್ ಆಗುವಂತೆ ಅಲ್ಲಿ ಬೃಹತ್ ಉದ್ಯಮಿಯಾಗಿ ಬೆಳೆದಿದ್ದ BR ಶೆಟ್ಟರು ತೀವ್ರ ನಷ್ಟಕ್ಕೀಡಾಗಿ ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ನ CJ ರಾಯ್ ದುಬೈನಲ್ಲಿ ಅಪಾರ ಸಂಪತ್ತು ಹೊಂದಿದ್ದರು. ಅವರ ಕುಟುಂಬ ಇಲ್ಲಿಯೇ ನೆಲೆಸಿತ್ತು. ಮೊನ್ನೆ ಅವರು ತೀರಿಕೊಂಡಾಗ ದುಬೈನ ದಿನಪತ್ರಿಕೆ ಕಲೇಜಾ ಟೈಮ್ಸ್ ದುಬೈ ಉದ್ಯಮಿ CJ ರಾಯ್ ಬೆಂಗಳೂರಿನಲ್ಲಿ ಸಾವು ಎಂಬ ಹೆಡ್ಡಿಂಗ್ ಕೊಟ್ಟು ಅವರು ದುಬೈನ ನಿವಾಸಿ ಎಂಬುದನ್ನು ಹೈಲೈಟ್ ಮಾಡಿದೆ. ಇನ್ಫೋಸಿಸ್ ಸಂಸ್ಥೆ ದುಬೈನಲ್ಲಿ ದೊಡ್ಡ ಮಟ್ಟದಲ್ಲಿ ಹೂಡಿಕೆ ಮಾಡಿದೆ. ಅಲ್ಲಿನ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸೆಂಟರ್ನಲ್ಲಿ ಅವರ ಬೃಹತ್ ಕಚೇರಿ ಇದೆ. ನಾರಾಯಣ ಮೂರ್ತಿ ಅಲ್ಲಿ ವಸತಿ ಹೊಂದಿದ್ದಾರೆ. ಎಲಿಗೆಂಟ್ ಗ್ರೂಪ್ನ ದಿನೇಶ್ ಚಂದ್ರಶೇಖರ್ ದೇವಾಡಿಗ ದುಬೈನಲ್ಲಿ ನೆಲೆಸಿ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡುತ್ತಿದ್ದಾರೆ. ಇನ್ನುಳಿದಂತೆ ಝೆರೋತ್ ಸಂಸ್ಥೆಯ ನಿಖಿಲ್ ಕಾಮತ್, ಮಣಿಪಾಲ್ ಗ್ರೂಪ್ನ ಡಾಕ್ಟರ್ ರಂಜನ್ ಪೈ, ಬಯೋಕನ್ನ ಕಿರಣ್ ಮಜುಮ್ದಾರ್ ಶಾ ಹೀಗೆ 10 ಬೆಂಗಳೂರು ಉದ್ಯಮಿಗಳು ಅಲ್ಲಿ ಬಿಸ್ನೆಸ್ ಮಾಡುತ್ತಿದ್ದಾರೆ. ಖಾಸಗಿ ವಿಲ್ಲಾ ಅಪಾರ್ಟ್ಮೆಂಟ್ಗಳನ್ನು ಹೊಂದಿದ್ದಾರೆ. ದುಬೈನ ಗೋಲ್ಡನ್ ವೀಸಾ ಪಡೆದಿದ್ದಾರೆ. ಅಧಿಕೃತವಾಗಿ ಇಷ್ಟು, ಅನಧಿಕೃತವಾಗಿ ಬ್ಲಾಕ್ ಮನಿ ಬಳಸಿ ಅದ್ಯಾವ್ಯಾವ ರಾಜಕಾರಣಿಗಳು ಸೆಲೆಬ್ರಿಟಿಗಳು ಅಲ್ಲಿ ಗುಟ್ಟಾಗಿ ಗೂಡು ಮಾಡಿಕೊಂಡಿದ್ದಾರೋ ತಿಳಿಯದು. ಒಟ್ಟಾರೆ ದುಬೈನ ಸುಖಭೋಗ ಜೀವನದ ಬೆನ್ನು ಹತ್ತಿ ಇಲ್ಲಿಗೆ ಶ್ರೀಮಂತರು ವಲಸೆ ಬರುತ್ತಲೇ ಇದ್ದಾರೆ. ಮನೆಗಳ ಖರೀದಿ ಮಾಡುತ್ತಲೇ ಇದ್ದಾರೆ. ಇರಲಿ, ಕೊನೆಗೆ ಒಂದಂತೂ ಹೇಳಲೇಬೇಕು, ದುಬೈ ದುಡ್ಡಿದ್ದವರಿಗೆ ಮಾತ್ರ ದೇವಲೋಕ, ಸ್ವರ್ಗ ಮಾಯಾಲೋಕ ಎಲ್ಲವೂ. ಜನಸಾಮಾನ್ಯರಿಗೆ ಅದು ಈಗಲೂ ಮರಳುಗಾಡು, ಹೆಚ್ಚೆಂದರೆ ಕಾಂಕ್ರೀಟ್ ಕಾಡು ಅಷ್ಟೇ. ಇದು ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ನಮಸ್ಕಾರ. ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.